ಪ್ರತಿದಿನ ನೀವು 30 ನಿಮಿಷ ವಾಕಿಂಗ್ ಮಾಡೋದ್ರಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ? ಇವತ್ತು ಈ ವಿಡಿಯೋದಲ್ಲಿ ನಾನು 10 ಹೆಲ್ತ್ ಬೆನಿಫಿಟ್ಸ್ ಹೇಳ್ತೀನಿ. ನಿಮ್ಮ ಹಾರ್ಟ್ ಹೆಲ್ತ್ ಆಗಿರ್ಬೋದು, ನಿಮ್ಮ ವೆಯ್ಟ್ ಲಾಸ್ ಆಗಿರ್ಬೋದು, ಫ್ಯಾಟ್ ಲಾಸ್ ಆಗಿರ್ಬೋದು, ಅಥವಾ ನಿಮ್ಮ ಡೈಜೆಷನ್ ಇಶ್ಯೂ ಆಗಿರ್ಬೋದು. ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ ಇರೋದೇ ನಿಮ್ಮ ವಾಕಿಂಗು. ಅದು ಯಾವ್ಯಾವ 10 ಲಾಭಗಳು ಈ ವಾಕಿಂಗ್ ಮಾಡೋದ್ರಿಂದ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರ್ಯಾರು ಸೀರಿಯಸ್ ಆಗಿ ವಾಕಿಂಗ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಾ ಅಥವಾ ಮಾಡ್ತಿಲ್ಲ ಅಥವಾ ಮಾಡಬೇಕು ಅನ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಈ ವಿಡಿಯೋ ಸಮರ್ಪಣೆ ಆಯ್ತಾ. ಸುಮ್ಮನೆ ವಾಕಿಂಗ್ ಮಾಡೋದಲ್ಲ, ಇದರಿಂದ ಏನೇನು ಬೆನಿಫಿಟ್ ಇದೆ ಅಂತ ತಿಳ್ಕೊಂಡು ಮಾಡೋದ್ರಿಂದ ನಿಮ್ಗೆ ಈ ನಾಳೆಯಿಂದ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ಓಹೋ ಈ ಹೆಲ್ತ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಈ ವಾಕಿಂಗ್ ಅನ್ನೋದು. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ. ಏನು ನಂಬರ್ 1 ಹೆಲ್ತ್ ಬೆನಿಫಿಟ್ ಅಂತ ಹೇಳಿದ್ರೆ, ಮೊದಲನೇ ಹೆಲ್ತ್ ಬೆನಿಫಿಟ್ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಲಾಸು. ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಆಗೋದೇ ವಾಕಿಂಗ್ ಇಂದ. ಏನಂತ ಹೇಳಿದ್ರೆ ನಿಮ್ಮ ವೆಯ್ಟ್ ಲಾಸ್ಗೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಡಯಟ್ ಕರೆಕ್ಟ್ ಆಗಿದ್ದು ಈ ವಾಕಿಂಗು ರೆಗ್ಯುಲರ್ ಆಗಿ ಮಾಡ್ತಿದ್ರೆ ನಿಮ್ಮ ತೂಕ ಕರಗೋದಕ್ಕೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು. ಇದು ನನ್ನ ಮೊದಲನೇ ಹೆಲ್ತ್ ಬೆನಿಫಿಟ್ ಆಗಿತ್ತು, ಎಸ್ಪೆಷಲಿ ವಾಕಿಂಗ್ ಮಾಡೋದ್ರಿಂದ. ಇನ್ನು ಎರಡನೇ ಬೆನಿಫಿಟ್ ಬಂದ್ಬಿಟ್ಟು ಈ ಬೆಲ್ಲಿ ಫ್ಯಾಟ್ ಕರಗೋದಕ್ಕೂ ಅಷ್ಟೇ ವಾಕಿಂಗು ಸಿಕ್ಕಾಪಟ್ಟೆ ಪ್ರಯೋಜನಕ. ಎಂತಕ್ಕೆ ಅಂತ ಹೇಳಿದ್ರೆ, ಇವಾಗ ನಾವು ಜಸ್ಟು ಡಯಟ್ ಮಾಡ್ತಿರ್ತೀವಿ, ಡಯಟ್ ಮಾಡಿದ ತಕ್ಕನಾಗೆ ಅದನ್ನ ಬರ್ನ್ ಮಾಡಬೇಕಲ್ಲ. ಯಾವ ರೀತಿ ಬರ್ನ್ ಮಾಡ್ತೀವಿ? ಕೆಲವರಿಗೆ ಎಕ್ಸಸೈಸ್ ಮಾಡೋದಕ್ಕಾಗಲ್ಲ. ಸೊ ನಾವು ಅಟ್ಲೀಸ್ಟ್ ಡೈಲಿ ಒಂದು 30 ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಒಳಗಡೆ ಏನಿದೆ ಬೆಲ್ಲಿ ಫ್ಯಾಟು ಕರಗೋದಕ್ಕೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು, ಎಸ್ಪೆಷಲಿ ವಾಕಿಂಗು. ಹಂಗಂತ ಹೇಳ್ಬಿಟ್ಟು ಸ್ಪೀಡಾಗಿ ಓಡೋದು ಮತ್ತೊಂದು ಮಾಡೋದಲ್ಲ, ನಿಧಾನಕ್ಕೆ ಆರಾಮಾಗಿ 30 ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಕರಗೋದಕ್ಕೂ ಇದು ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಮೂರನೇದು ಬಂದ್ಬಿಟ್ಟು ನಿಮ್ಮ ಹಾರ್ಟ್ ಹೆಲ್ತು, ನಿಮ್ಮ ಹೃದಯದ ಏನಂತಾರೆ ಆರೋಗ್ಯ. ಇದು ಸುಮಾರು ಜನ ನೆಗ್ಲಿಜೆನ್ಸಿ ಮಾಡೋದೇ ಇಷ್ಟು. ನಾನು ವೆಯ್ಟ್ ಲಾಸು ಮತ್ತು ಬೆಲ್ಲಿ ಫ್ಯಾಟು ಕರಗಿಸೋದು ಒಂದು ರೀಸನ್ ಆಯಿತು ಅಂದರೆ, ಪ್ರೈಮರಿ ರೀಸನ್ ಬಂದ್ಬಿಟ್ಟು ನಿಮ್ಮ ಹಾರ್ಟ್ ಹೆಲ್ತು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಿಮ್ಮ ಬಾಡಿ ಫಂಕ್ಷನ್ನು ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ವಾಕಿಂಗಿಂದ ಇಂಪ್ರೂವ್ ಆಗುತ್ತೆ. ಇದು ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ ಯಾವ ರೀತಿ ಇಂಪ್ರೂವ್ ಆಗುತ್ತೆ ಅಂದರೆ, ಅಲ್ಲಿ ಬ್ಲಡ್ ಫ್ಲೋ ಚೆನ್ನಾಗಿ ಫ್ಲೋ ಆಗುತ್ತೆ. ಅಲ್ಲಿ ಬ್ಲಡ್ ಫ್ಲೋ ಇಂಪ್ರೂವ್ ಆದಷ್ಟು ನಿಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ. ನೀವು ವಾಕಿಂಗ್ ಮಾಡೋದನ್ನ ನೀವು ರೆಗ್ಯುಲರ್ ಆಗಿ ಇದು ನಿಮ್ಮ ಡೈಲಿ ಪ್ರತಿನಿತ್ಯದ ರೂಢಿ ಮಾಡ್ಕೋಬೇಕು. ಇವಾಗ ಮೂರನೇದು ಏನಂತ ಹೇಳಿ, ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇನ್ನು ನನ್ನ 4ನೇ ಹೆಲ್ತ್ ಬೆನಿಫಿಟ್ ಬಂದ್ಬಿಟ್ಟು, ಎಸ್ಪೆಷಲಿ ವಾಕಿಂಗ್ ಮಾಡೋದ್ರಿಂದ ಡಯಾಬಿಟಿಸ್ ಯಾರಿಗಿಲ್ಲ ಹೇಳಿ? ವಿಡಿಯೋ ನೋಡ್ತಿರೋರು ಸುಮಾರು ಜನಕ್ಕೆ ಡಯಾಬಿಟಿಸ್ ಇದ್ರೂ ಇರ್ಬೋದು, ಏನಂತಾರೆ ಬರೋ ಚಾನ್ಸಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಯಾರು ವಾಕಿಂಗ್ ಮಾಡ್ತಿಲ್ವೋ ಇದನ್ನು ಫಸ್ಟ್ ರೂಢಿ ಮಾಡ್ಕೊಳ್ಳಿ. ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೆ ವಾಕಿಂಗು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು. ಅದು ಎಸ್ಪೆಷಲಿ ಬೆಳಗ್ಗೆ ವಾಕಿಂಗ್ ಮಾಡೋದು ಇನ್ನೂ ಬೆನಿಫಿಷಿಯಲ್ಲು. ಮತ್ತು ಬೆಳಗ್ಗೆ ವಾಕಿಂಗ್ ಒಂದಾಯಿತು, ಅದ್ರ ಜೊತೆಗೆ ನೀವು ಊಟ ಮಾಡಿದ ನಂತರ ಒಂದು 10 ರಿಂದ 15 ನಿಮಿಷ ನೀವು ವಾಕಿಂಗ್ ಮಾಡಿದ್ರೆ ಡಯಾಬಿಟಿಸ್ ಅವ್ರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು. ಅದೇನು ಶುಗರ್ ಸ್ಪೈಕ್ ಆಗುತ್ತಲ್ಲ, ಅದು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಎಸ್ಪೆಷಲಿ ವಾಕಿಂಗ್ ಮಾಡೋದ್ರಿಂದ. ನೀವು ನಾಷ್ಟ ಆಗಿರಲಿ ಅಥವಾ ಏನಂತಾರೆ ಮಧ್ಯಾಹ್ನದ ಊಟ ಆಗಿರಲಿ ಅಥವಾ ರಾತ್ರಿ ಊಟ ಆಗಿರಲಿ, ಯಾವುದೋ ಒಂದು ಮೀಲ್ ಆಗಿದ ತಕ್ಷಣ ಒಂದು 10 ರಿಂದ 15 ನಿಮಿಷ ಸ್ಲೋ ವಾಕಿಂಗ್ ಮಾಡಿ. ನಿಮ್ಮ ಏನಂತಾರೆ ಇದಕ್ಕೂ ಹೆಲ್ಪ್ಫುಲ್ ಆಗುತ್ತೆ, ಎಸ್ಪೆಷಲಿ ಡಯಾಬಿಟಿಸ್ಗೆ, ಶುಗರ್ ಪೇಷಂಟ್ಸ್ಗೆ ಇದು ಶುಗರ್ ಸ್ಪೈಕ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಇದಾಗಿತ್ತು ನನ್ನ 4ನೇ ಬೆನಿಫಿಟ್. ಇನ್ನು 5ನೇ ಬೆನಿಫಿಟ್ ಬಂದ್ಬಿಟ್ಟು, ವಾಕಿಂಗ್ ಮಾಡೋದ್ರಿಂದ ಬಿ ಪಿ ಕಂಟ್ರೋಲ್ನ, ಈ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋದಕ್ಕೆ ವಾಕಿಂಗು ಸಿಕ್ಕಾಪಟ್ಟೆ ಪವರ್ಫುಲ್ ಅಂತ ಹೇಳ್ಬೋದು. ಸುಮಾರು ಜನಕ್ಕೆ ರಪ್ ಅಂತ ರೈಸ್ ಆಗಿಬಿಡ್ತಾರೆ, ಕೋಪ ಬರೋದು ಇವೆಲ್ಲ ಆಗೋಗುತ್ತೆ. ಬಿ ಪಿ ಜಾಸ್ತಿ ಆದಷ್ಟು ಮನುಷ್ಯನಿಗೆ ಅದು ಒಂಥರ ಹೆಲ್ತಿಗೆ ಹಾನಿಕರ ಅಂತ ಹೇಳ್ಬೋದು. ದಯವಿಟ್ಟು ನಿಮ್ಮ ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇರಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ನೀವು 30 ನಿಮಿಷ ವಾಕಿಂಗ್ ಮಾಡೋದು ಸಿಕ್ಕಾಪಟ್ಟೆ ಏನಂತಾರೆ ಅವಶ್ಯಕ. ಇನ್ನು 6ನೇ ಹೆಲ್ತ್ ಬೆನಿಫಿಟ್ ಬಂದ್ಬಿಟ್ಟು ಬೆಟರ್ ಸ್ಲೀಪು. ನಿಮ್ಮ ನಿದ್ದೆ ಏನಂತಾರೆ ಕರೆಕ್ಟಾಗಿ ಆಗಬೇಕು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ 30 ನಿಮಿಷ ವಾಕಿಂಗ್ ಮಾಡೋದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು. ಏನಕ್ಕೆ ಅಂತ ಹೇಳಿದ್ರೆ, ನೀವು ವಾಕಿಂಗ್ ಮಾಡಿದ ದಿವಸ ನೋಡಿ, ಅವತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ವಾಕಿಂಗ್ ಮಾಡಿದ ದಿವಸ ನೀವು ರಾತ್ರಿ ಎಲ್ಲ ಒದ್ದಾಡ್ತಾ ಇರ್ತೀರ, ನಿದ್ದೆನೇ ಬರ್ತಿರಲ್ಲ. ನೋಡಿ, ಇಲ್ಲಿ ನಿದ್ದೆಗೂ ವಾಕಿಂಗು ಎಷ್ಟೆಲ್ಲ ಲಿಂಕ್ ಇದೆ. ದಯವಿಟ್ಟು ಯಾರ್ಯಾರು ವಾಕಿಂಗ್ ಮಾಡ್ತಿಲ್ವೋ ಇದನ್ನು ಈ ವಾಕಿಂಗ್ ಬೆನಿಫಿಟ್ಟಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ನಿದ್ದೆಗೋಸ್ಕರ ಆದರೂ ನೀವು ವಾಕಿಂಗ್ ಮಾಡಲೇಬೇಕು, ನಿಮ್ಮ ನಿದ್ದೆ ಏನಾದರೂ ಚೆನ್ನಾಗಿ ಆಗ್ತಿಲ್ಲ ಅಂತ ಹೇಳಿದ್ರೆ ಆಯಿತಾ. ಇನ್ನು ಕೊನೆಯಲ್ಲೂ ಹೇಳ್ತೀನಿ, ಎಷ್ಟೊತ್ತು ನೀವು ವಾಕಿಂಗ್ ಮಾಡಬೇಕು, ಎಷ್ಟು ನಿಮಿಷ ವಾಕಿಂಗ್ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಮತ್ತು ಯಾರ್ಯಾರು ಮಾಡ್ಬೋದು ಯಾರ್ಯಾರು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ವಲ್ಪ ಪೇಷನ್ಸಿಂದ ನೀವು ಕೇಳಬೇಕು. ಸೊ ಇನ್ನು 7ನೇ ಬೆನಿಫಿಟ್ ಬಂದ್ಬಿಟ್ಟು ಸ್ಟ್ರೆಸ್ಸು.
ಈ ಸ್ಟ್ರೆಸ್ ಲೆವೆಲ್ಲು ಎಸ್ಪೆಷಲಿ ಈ ಕಾಲದಲ್ಲಂತೂ ಸಿಕ್ಕಾಪಟ್ಟೆ ಆಗೋಗಿದೆ. ಜನಕ್ಕೆ ಈ ಟೆನ್ಷನ್ ತಗೊಂಡು ಹೇಗಪ್ಪ ಕಂಟ್ರೋಲ್ ಮಾಡೋದು ಅನ್ನೋದೇ ಗೊತ್ತಾಗದಿರೋ ಮಟ್ಟಿಗೆ ಹೊಂಟೋಗ್ಬಿಡ್ತಾರೆ. ಅಂಥವ್ರು ದಯವಿಟ್ಟು ಪ್ರತಿನಿತ್ಯ ನೀವು ವಾಕಿಂಗ್ ಮಾಡಲೇಬೇಕು 30 ನಿಮಿಷ. ಇದರಿಂದ ಏನಾಗುತ್ತೆ, ನಿಮ್ಮ ಕಾರ್ಟಿಸೋಲ್ ಲೆವೆಲ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತಲ್ಲ, ಇದು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಮೈಂಡನ್ನ ಕಾಮ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ಲು. ಆರಾಮಾಗಿ ಬೆಳಗಿನ ಜಾವ ಎದ್ದು 30 ನಿಮಿಷ ವಾಕ್ ಮಾಡಿ, ತುಂಬ ಒಳ್ಳೆಯದು. ಸ್ಟ್ರೆಸ್ ಲೆವೆಲ್ ಏನಾದರೂ ಕಂಟ್ರೋಲ್ ಆಗಬೇಕು ಅಂತ ಹೇಳಿದ್ರೆ, ಸುಮ್ಮನೆ ತಿಂದು ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಬೆಳಗಿನ ಜಾವ ಎದ್ದು ಹೋಗಿ ವಾಕಿಂಗ್ ಮಾಡಿ. ರೀಸನ್ಸ್ ಕೊಡಬೇಡಿ, ರೀಸನ್ಸ್ ಕೊಡೋರು ಸಿಕ್ಕಾಪಟ್ಟೆ ಇರ್ತಾರೆ. ಇಲ್ಲಿ ನೋಡ್ತಿರೋ ಸುಮಾರು ಜನ ರೀಸನ್ ಕೊಡ್ತಾರೆ, ಅಯ್ಯೋ ನನಗೆ ಬೆಳಿಗ್ಗೆ ಎದ್ದೊಳಕ್ಕಾಗಲ್ಲ, ನನಗೆ ಅದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀರಾ, ಮೊಬೈಲ್ ನೋಡ್ಕೊಂಡು ಕೂತ್ಕೊಂತೀರಾ. ಇದರಿಂದ ಇನ್ನೂ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ದಯವಿಟ್ಟು ಇದನ್ನು ಕಂಟ್ರೋಲ್ ಮಾಡಿಕೊಂಡು ಏನಂತಾರೆ, ಯಾರು ವಾಕಿಂಗ್ ಮಾಡ್ತಿಲ್ವೋ ಇದನ್ನು ಫಸ್ಟ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಾದ್ರೂ, ನಿಮ್ಮ ಸ್ಟ್ರೆಸ್ ಲೆವೆಲ್ನ ರಿಡ್ಯೂಸ್ ಮಾಡ್ಕೊಳ್ಳೋದಕ್ಕಾದ್ರೂ ನೀವು ದಯವಿಟ್ಟು ವಾಕಿಂಗ್ನ ಸ್ಟಾರ್ಟ್ ಮಾಡಬೇಕು. ಇನ್ನು 8ನೇ ಬೆನಿಫಿಟ್ ಬಂದ್ಬಿಟ್ಟು ಡೈಜೆಷನ್ನು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ತಿಂದಿದ್ದು ಆರಗ್ನೆ ಆದರೆ ತಾನೇ ನಮ್ಮ ದೇಹ ಫಂಕ್ಷನ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗೋದು. ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೆ, ದೇಹ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಅದು ಡೈಜೆಷನ್ ಆಗಬೇಕು. ಡೈಜೆಷನ್ ಯಾವ ರೀತಿ ಆಗುತ್ತೆ, ತಿಂದ ತಕ್ಷಣವೇ ಹೋಗಿ ಮಲ್ಕೊಳ್ಳೋದಲ್ಲ, ಅಥವಾ ತಿಂದ ತಕ್ಷಣವೇ ಕೂತ್ಕೊಂಡು ಹೋಗಿ ಟಿ ವಿ ಮುಂದೆ ಈ ಥರ ಶ್ರೀ ರಂಗನಾಥ ಸ್ವಾಮಿ ಮಲ್ಕೊತಾನಲ್ಲ ಆ ಥರ ಮಲ್ಕೊಂಡು ಟಿ ವಿ ನೋಡೋದಲ್ಲ. ತಿಂದಿದ ತಕ್ಷಣವೇ ಎದ್ದು ಸ್ವಲ್ಪ ವಾಕಿಂಗ್ ಮಾಡಿ, ನಿಧಾನಕ್ಕೆ 10-15 ನಿಮಿಷ ವಾಕ್ ಮಾಡಿ. ನಿಮ್ಮ ಬಾಡಿ ಡೈಜೆಷನ್ಗೂ ಸಪೋರ್ಟಿವ್ ಆಗುತ್ತೆ. ಮತ್ತು ನೀವೇನಂತಾರೆ ಬಾಡಿಲಿ ಜಾಯಿಂಟ್ ಪೇಯ್ನ್ಸು ಅವೆಲ್ಲ ಇರ್ತಾವಲ್ಲ, ಅದು ನೆಕ್ಸ್ಟ್ ಹೇಳ್ತೀನಿ ನಾನು. ಫಸ್ಟ್ ಡೈಜೆಷನ್ಗೆ ಅಂತ ಬಂತು ಅಂತ ಹೇಳಿದ್ರೆ, ಇವಾಗ ನೀವು ತಿಂದಿದ್ದು ನೀಟಾಗಿ ಆರೋಗ್ಯ ಆಗಬೇಕು ಅಂತ ಹೇಳಿದ್ರೆ ವಾಕಿಂಗು ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ಲು. ಎಷ್ಟು ನಾವು ತಿಂತೀವೋ ಅಷ್ಟು ಕ್ಯಾಲೋರೀಸ್ನ ಬರ್ನ್ ಮಾಡಬೇಕಾಗತ್ತೆ. ಅದು ಬರ್ನ್ ಆಗೋದು ಯಾವ ರೀತಿ, ಈ ಥರ ಎಕ್ಸಸೈಸು ಮತ್ತು ವಾಕಿಂಗಿಂದ. ಎಕ್ಸಸೈಸ್ ಮಾಡಿಲ್ದಿರೋರು ಅಟ್ಲೀಸ್ಟ್ ಡೈಲಿ ಒಂದು 30 ಮಿನಿಟ್ಸ್ ವಾಕಿಂಗ್ ಮಾಡಿ, ತಿಂದ ನಂತರ ಒಂದು 10-15 ನಿಮಿಷ ವಾಕ್ ಮಾಡಿ. ಸೊ ಡೈಜೆಷನ್ಗೂ ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು ವಾಕಿಂಗು. ಇನ್ನು 9ನೇ ಬೆನಿಫಿಟ್ ಬಂದ್ಬಿಟ್ಟು ಸ್ಟ್ರಾಂಗ್ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್. ಆಯಿತಾ, ನಿಮ್ಮ ಬೋನು ಮತ್ತು ಈ ಜಾಯಿಂಟ್ಸ್ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದ್ರೆ ನೀವು ಡೈಲಿ ವಾಕಿಂಗ್ ಮಾಡಲೇಬೇಕು. ಆಯಿತಾ, ನೀವೇನಾದರೂ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಯಾವುದೋ ಒಂದು ಕಾರ್ ತಂದು ಇಟ್ಟಿರ್ತೀರ ಮನೆ ಹತ್ರ, ಅದನ್ನು ಯೂಸೇ ಮಾಡ್ದಿರ, ಅದನ್ನು ಡ್ರೈವೇ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ತುಕ್ಕಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಕ್ಕಿಡಿತು ಅಂದರೆ ಏನಾಗುತ್ತೆ, ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು ವರ್ಕ್ ಆಗೋದು ಇಲ್ಲ, ಅಲ್ಲೇ ಸ್ಟಕ್ ಆಗಿ ಕುತ್ಕೊಬಿಡುತ್ತೆ ಅದು. ಅದೇ ರೀತಿ ಮನುಷ್ಯನ ದೇಹನು ನಾವು ಫಿಸಿಕಲ್ ಆಗಿ ಆಕ್ಟಿವ್ ಆಗಿರಬೇಕು. ಕೆಲವರಿಗೆ ಎಕ್ಸಸೈಸ್ ಅದು ಯಾವುದು ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ನೀವು ಪ್ರತಿನಿತ್ಯ ವಾಕಿಂಗ್ ಮಾಡಿ, ನಿಧಾನಕ್ಕೆ ವಾಕ್ ಮಾಡಿ. ನಿಮಗೆ ನಾನು ರನ್ನಿಂಗ್ ಮಾಡಿ ಅಂತ ಹೇಳ್ತಿಲ್ಲ, ವಾಕ್ ಮಾಡಿ. ಡೈಲಿ ಒಂದು 30 ನಿಮಿಷ ವಾಕ್ ಮಾಡಿದಾಗ ನಿಮ್ಮ ಜಾಯಿಂಟ್ಸು ಬೋನ್ಸ್ಗೆ ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ. ಮತ್ತು ಅದಕ್ಕೆ ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ಲು. ವಾಕಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಕೆಲವ್ರು ನೋಡಬೇಕು, ಇಷ್ಟು ದಪ್ಪ ಇರ್ತಾರೆ, 90 kg 100 kg ಸ್ಪೀಡಾಗಿ ನಡ್ಕೊಂಡು ಹೋಗ್ತಾರೆ. ಅಷ್ಟೆಲ್ಲ ರಿಸ್ಕ್ ತಗೋಬೇಡಿ. ಆರಾಮಾಗಿ ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ವಾಕಿಂಗ್ ಮಾಡಿದ್ರೆ ನಿಮ್ಮ ಹೆಲ್ತ್ಗೂ ಒಳ್ಳೆಯದು, ನಿಮ್ಮ ಜಾಯಿಂಟ್ಸ್ಗೂ ಒಳ್ಳೆಯದು, ನಿಮ್ಮ ಬೋನ್ಸ್ಗೂ ಒಳ್ಳೆಯದು. ಇದಾಗಿತ್ತು ನನ್ನ 9ನೇ ಬೆನಿಫಿಟ್. ಇನ್ನು ಲಾಸ್ಟ್ ಅಂಡ್ ಫೈನಲ್ 10ನೇ ಬೆನಿಫಿಟ್ ಬಂದ್ಬಿಟ್ಟು ನಿಮ್ಮ ಲೈಫ್ ಲಾಂಗ್ ಹೆಲ್ತ್ ಲೈಫ್. ಆಯಿತಾ, ಲಾಂಗರ್ ಹೆಲ್ದಿ ಲೈಫ್ ಅಂತ ಹೇಳಿದ್ರೆ ನಿಮ್ಮ ಲಾಂಜಿಟಿವಿಟಿ ರೇಟು ಇನ್ನೂ ಇನ್ಕ್ರೀಸ್ ಆಗುತ್ತೆ. ವಾಕಿಂಗ್ ಮಾಡೋದ್ರಿಂದ ಸೈನ್ಸು ಹೇಳುತ್ತೆ, ಹತ್ತತ್ರ ಏನಿಲ್ಲ ಅಂತ ಹೇಳಿದ್ರು ನಿಮ್ಮ ಈ ಮುಂಬರುವ ಸಾವಿನ ಕಾಯಿಲೆಗಳಿದೆಯಲ್ಲ, ಇದನ್ನು ನೀವು 60% ನೀವು ಮುಂದೂಡ್ಬೋದು. ಅಷ್ಟು ಬೆನಿಫಿಟ್ಟು ಈ ವಾಕಿಂಗಿಂದ. ದಯವಿಟ್ಟು ಪ್ರತಿನಿತ್ಯ ನಿಮ್ಮ ವಾಕಿಂಗು ಅಥವಾ ನಿಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಆದ್ರೂ, ನಿಮ್ಮ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಆದ್ರೂ ಡೈಲಿ ವಾಕಿಂಗ್ ಮಾಡಿ. ಆಯಿತಾ, ಬರೀ ನೀವು ಒಬ್ಬರೇ ನೋಡಬೇಡಿ, ಸುಮಾರು ಜನಕ್ಕೆ ವಿಡಿಯೋನು ಶೇರ್ ಮಾಡ್ಬೇಕು ನೀವು. ಆಯಿತಾ, ಇನ್ನು ಈ ವಾಕಿಂಗ್ನ ಎಷ್ಟೊತ್ತಿಗೆ ಮಾಡಿದ್ರೆ ಒಳ್ಳೆಯದು, ಎಷ್ಟೊತ್ತಿಗೆ ಮಾಡಿಲ್ಲ ಅಂದರೆ ಒಳ್ಳೆಯದು ಅನ್ನೋದು ಸಿಕ್ಕಾಪಟ್ಟೆ ಜನಕ್ಕೆ ತಲೆಯಲ್ಲಿ ಡೌಟ್ ಓಡ್ತಾ ಇರುತ್ತೆ. ಬಟ್ ಈ ಬಿಗಿನರ್ಸ್ ಯಾರ್ಯಾರು ಇವಾಗ ವಾಕಿಂಗ್ ಸ್ಟಾರ್ಟ್ ಮಾಡ್ತಿರಲ್ಲ ಅಂಥವ್ರಿಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಡೈಲಿ 20 ನಿಮಿಷ ವಾಕಿಂಗ್ ಮಾಡಿ. ಆಯಿತಾ, ಬಿಗಿನರ್ಸು ಸ್ವಲ್ಪ ಸೆಟ್ ಆಗೋವರೆಗೂ. ಈ ಇಂಟರ್ಮೀಡಿಯೇಟ್ಸು ಆಲ್ರೆಡಿ ಸ್ವಲ್ಪ ವಾಕಿಂಗ್ ಮಾಡಿ ಅಭ್ಯಾಸ ಇರೋರು, ಒಂದು ತಿಂಗಳ 2 ತಿಂಗಳಿಂದ ಮಾಡ್ತಿರೋರು ಡೈಲಿ ಒಂದು 30-35 ನಿಮಿಷದವರೆಗೂ ವಾಕಿಂಗ್ ಮಾಡಿ. ಆಯಿತಾ, ಅಟ್ಲೀಸ್ಟ್ 40 ನಿಮಿಷದವರೆಗೂ ವಾಕಿಂಗ್ ಮಾಡಿ ಇಂಟರ್ಮೀಡಿಯೇಟ್ಸ್. ಇನ್ನು ಈ ಅಡ್ವಾನ್ಸ್ ಲೆವೆಲ್ ಇರ್ತಾರಲ್ಲ, ಸುಮಾರು ವರ್ಷಗಳಿಂದ ವಾಕಿಂಗ್ ಮಾಡ್ತಿರೋರು, ಅವರು 45 ನಿಮಿಷದಿಂದ 60 ನಿಮಿಷದವರೆಗೂ ವಾಕಿಂಗ್ ಮಾಡ್ಬೋದು. ಸೊ ಇದು ನೀವು ಎಷ್ಟು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ವಾಕಿಂಗ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಮಾರ್ನಿಂಗ್ ಬೆಸ್ಟಾ ಈವ್ನಿಂಗ್ ಬೆಸ್ಟಾ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಸೊ ನನ್ನ ಪ್ರಕಾರ ಯಾರ್ಯಾರು ವೆಯ್ಟ್ ಲಾಸು ಮತ್ತು ಫ್ಯಾಟ್ ಲಾಸ್ ಎಲ್ಲ ಮಾಡಬೇಕು ಅಂತಿರೋರಿಗೆ ಮಾರ್ನಿಂಗ್ ಬೆಸ್ಟು. ನನಗೆ ಹೆಲ್ತ್ ಇಂಪ್ರೂವ್ ಆಗಬೇಕು,
ಆಗಬೇಕು, ನನಗೆ ಇನ್ನೂ ಚೆನ್ನಾಗಿ ಏನಂತಾರೆ ಡೈಜೆಷನ್ ಇವೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗಬೇಕು, ತಿಂದಿರೋದೆಲ್ಲ ಕರೆಕ್ಟಾಗಿ ಆರೋಗ್ಯ ಆಗಬೇಕು ಅನ್ನೋ ಥರ ಇತ್ತು ಅಂತ ಹೇಳಿದ್ರೆ ನೀವು ಸಂಜೆ ಮಾಡಿದ್ರೆ ಒಳ್ಳೆಯದು. ಸೊ ಇಲ್ಲಿ ಬೆಳಿಗ್ಗೆ ಸಂಜೆಯಲ್ಲಿ ಅಂತ ತೀರಾ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ನನ್ನ ಒಂದೇ ಒಂದು ಸಜೆಷನ್ ಏನಂತ ಹೇಳಿದ್ರೆ ಬೆಳಿಗ್ಗೆ ಆದರೂ ಪರವಾಗಿಲ್ಲ, ಸಂಜೆ ಆದರೂ ಪರವಾಗಿಲ್ಲ, ಯಾವ್ದಾದ್ರು ಒಂದು ಟೈಮ್ 30 ನಿಮಿಷ ವಾಕಿಂಗ್ ಮಾಡಿ, ತಿಂದ ನಂತರ 10ರಿಂದ 15 ನಿಮಿಷ ವಾಕ್ ಮಾಡಿ. ಸೊ ಇದಾಗಿತ್ತು ಕಂಪ್ಲೀಟ್ ಆಗಿ ವಾಕಿಂಗ್ ಬಗ್ಗೆ ನಿಮಗೆ ಒಂದು ಡೀಟೇಲ್ಸ್ ಆಯ್ತಾ. ಇದ್ರ ಜೊತೆಗೆ ನಿಮ್ಮ ದೇಹ ಏನಾದ್ರು ದಪ್ಪ ಇತ್ತು ಅಂತ ಹೇಳಿದ್ರೆ ವಾಕಿಂಗ್ ಸಪೋರ್ಟ್ ಮಾಡುತ್ತೆ, ಬಟ್ ಅದ್ರ ತಕ್ಕನಾಗಿ ಆಹಾರ ಪದ್ಧತಿನೂ ಅಷ್ಟೇ ಇಂಪಾರ್ಟೆಂಟು. ನೀವೇನಾದ್ರೂ ತೂಕ ಕರಗಿಸ್ಕೋಬೇಕು ಸೀರಿಯಸ್ ಆಗಿ ಅಂತಿದ್ದಿದ್ರೆ ಆಯ್ತಾ, ನೀವೇನು ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು, ಬೆಲ್ಲಿ ಫ್ಯಾಟ್ ಕರಗಿಸ್ಬೇಕು ಅಂತಿತ್ತು ಅಂತ ಹೇಳಿದ್ರೆ ನಿಮ್ಮ ಆಹಾರ ಪದ್ಧತಿ ಜೊತೆಗೆ ನಿಮಗೆ ಎಕ್ಸಸೈಸು ವಾಕಿಂಗು ಎಲ್ಲಾನು ರೆಡಿ ಮಾಡ್ಕೊಡ್ತೀವಿ. ಅದರ ಜೊತೆಗೆ ನೀವು ತಿಂಗಳಿಗೆ 4ರಿಂದ 6 kg ವೆಯ್ಟ್ ಲಾಸ್ ಆಗೋ ರೀತಿ, ಎಸ್ಪೆಷಲಿ ಮನೆ ಫುಡ್ಡಲ್ಲೇ ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಪೌಡರ್ಸ್ ಇಲ್ಲ, ಮೆಡಿಸಿನ್ಸ್ ಇಲ್ಲ, ಕಂಪ್ಲೀಟ್ ಮನೆ ಫುಡ್, ನಿಮ್ಮ ಮನೆ ಫುಡ್ಡಲ್ಲೇ ನೀವು ವೆಯ್ಟ್ ಲಾಸ್ ಆಗೋ ರೀತಿ ನಾವು ಪರ್ಸ್ನಲ್ ಕೋಚಿಂಗ್ ಕೊಡ್ತೀವಿ. ಸೀರಿಯಸ್ ಆಗಿರೋರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ಬರ್ತಿರೋ ನಂಬರ್ಗೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ, ವಾಕಿಂಗ್ ವಿಡಿಯೋ. ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.